ಬೇಸಿಗೆಯಲ್ಲಿ ಬೆಂಗಳೂರಿಗಿಲ್ಲ ಕಾವೇರಿ ನೀರಿನ ಕೊರತೆ. ಕಳೆದ ವರ್ಷ ರಾಜಧಾನಿಯಲ್ಲಿ ನೀರಿಗೆ ತೀವ್ರ ಹಾಹಾಕಾರ ಇತ್ತು. ಆದರೆ ಈ ಬಾರಿ ಕಾವೇರಿ ನೀರಿಗಿಲ್ಲ ಯಾವುದೇ ಸಮಸ್ಯೆ. ನೀರು ಪೂರೈಸುವ ಕೆಆರ್ಎಸ್ ಜಲಾಶಯದಲ್ಲಿ 106 ಟಿಎಂಸಿ ನೀರು ಲಭ್ಯವಿದೆ. ಬೆಂಗಳೂರಿಗೆ ನಿತ್ಯ 1800 MLD ನೀರು ಸರಬರಾಜಾಗುತ್ತೆ. ಸದ್ಯ ಕೆಆರ್ಎಸ್ ಜಲಾಶಯದಲ್ಲಿ 106 ಟಿಎಂಸಿ ನೀರು ಲಭ್ಯವಿರೋದ್ರಿಂದಾಗಿ ಬೆಂಗಳೂರಿಗೆ ಈ ಬಾರಿ ನೀರಿನ ಬರ ಇಲ್ಲ. ಆದರೆ ಈ ಬಾರಿ ಕಾವೇರಿ ನೀರಿಗಿಲ್ಲ ಯಾವುದೇ ತರಹದ ಸಮಸ್ಯೆ. ವಾಟರ್ ಮಾಫಿಯಾ ಕೂಡ ತಲೆ ಎತ್ತೋದಿಲ್ಲ. ನೀರು ಪೂರೈಸುವ ಕೆಆರ್ಎಸ್ ಜಲಾಶಯದಲ್ಲಿ 106 ಟಿಎಂಸಿ ನೀರು ಲಭ್ಯ ಇದೆ. ಬೆಂಗಳೂರಿಗೆ ನಿತ್ಯ 1800 MLD ನೀರು ಸರಬರಾಜಾಗುತ್ತೆ, ಅಷ್ಟು ಸಾಕಾಗುತ್ತೆ. ಸದ್ಯ ಕೆಆರ್ಎಸ್ ಜಲಾಶಯದಲ್ಲಿ 106 ಟಿಎಂಸಿ ನೀರು ಇರೋದ್ರಿಂದಾಗಿ ಬೆಂಗಳೂರಿಗರಿಗೆ ಅರ್ಥಾತ್ ರಾಜಧಾನಿಯ ಮಂದಿಗೆ ನೀರಿನ ಕೊರತೆ ಕಾಣಿಸೋದಿಲ್ಲ ಅಥವಾ ನೀರಿನ ಕೊರತೆ ಎದುರಿಸಬಹುದಾದಂತಹ ಅವಸ್ಥೆಗಳು ಪರಿಸ್ಥಿತಿಗಳು ಬರೋದಿಲ್ಲ. ಹಾಗಾದರೆ ಕೆಆರ್ಎಸ್ ಜಲಾಶಯದಿಂದ ಬೆಂಗಳೂರಿಗೆ ನೀರು ಪೂರೈಕೆ ಸುಗಮವಾಗಿ ಸಾಗ್ತಾ ಇದೆ. ಜೊತೆಗೆ ಕಳೆದ ವರ್ಷ ಮಳೆ ಅಭಾವದಿಂದ ಕೆಆರ್ಎಸ್ ಜಲಾಶಯದಿಂದ ಬೆಂಗಳೂರಿಗೆ ನಿತ್ಯ ನೀರು ಪೂರೈಕೆ ಸುಗಮವಾಗಿ ನಡೀತಾ ಇದೆ. ಕಳೆದ ವರ್ಷ ಮಳೆ ಅಭಾವದಿಂದ ಕೆಆರ್ಎಸ್ ಜಲಾಶಯದಲ್ಲಿ ನೀರು ಕುಸಿತ ಉಂಟಾಗಿತ್ತು. ಈ ಬಾರಿ ಕೆಆರ್ಎಸ್ ಜಲಾಶಯದಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ನೀರು ಲಭ್ಯವಿದೆ. ಕಳೆದ ವರ್ಷ ಬಿಬಿಎಂಪಿಗೆ ಹೊಸದಾಗಿ ಸೇರ್ಪಡೆಯಾಗಿರುವಂತಹ 110 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಆದರೆ ಈ ಬಾರಿ 110 ಹಳ್ಳಿಗಳಿಗೆ ಕಾವೇರಿ 5ನೇ ಹಂತದ ನೀರು ಪೂರೈಕೆ. ಹೀಗಾಗಿ ಬೇಸಿಗೆ ಬಂದರೂ ಕೂಡ ಬೆಂಗಳೂರಿನಲ್ಲಿ ಕಾವೇರಿ ನೀರಿಗಿಲ್ಲ ಸಮಸ್ಯೆ. ಕೆಲ ಸಮೀಕ್ಷೆಗಳು 80 ವಾರ್ಡ್ಗಳಲ್ಲಿ ನೀರಿಗೆ ತೀವ್ರ ಸಮಸ್ಯೆ ಇದೆ ಅಂತ ಹೇಳಿದ್ವು. ಆದರೆ 80 ವಾರ್ಡ್ಗಳಲ್ಲಿ ಹಲವು ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಂತಹ ಜಲಮಂಡಳಿ ನೀರಿಗೆ ಸಮಸ್ಯೆ ಇರೋ ಕಡೆ ಸಿಂಟೆಕ್ಸ್ ಟ್ಯಾಂಕ್ ಅನ್ನು ಅಳವಡಿಕೆ ಮಾಡಿ ನೀರಿನ ಸಮಸ್ಯೆಯನ್ನು ನೀಗಿಸುವಂಥ ಪ್ರಯತ್ನದಲ್ಲಿದ್ದಾರೆ. ಖಾಸಗಿ ಟ್ಯಾಂಕ್ ಮೂಲಕ ನೀರು ಸಪ್ಲೈ ಮಾಡಿ ನೀರಿನ ಸಮಸ್ಯೆ ಕಂಪ್ಲೀಟ್ ಬೆಂಗಳೂರಿನಲ್ಲಿ ಕಡಿಮೆ ಎಂದ ಜಲಮಂಡಳಿ. ನೀರಿನ ಸಮಸ್ಯೆ ಇರೋ ಕಡೆ ಸಿಂಟೆಕ್ಸ್ ಟ್ಯಾಂಕ್ ಅಳವಡಿಕೆ, ಖಾಸಗಿ ಟ್ಯಾಂಕ್ ಮೂಲಕ ನೀರು ಸಪ್ಲೈ, ನೀರಿನ ಸಮಸ್ಯೆ ಕಂಪ್ಲೀಟ್ ಬೆಂಗಳೂರಿನಲ್ಲಿ ಕಡಿಮೆ ಎಂದ ಜಲಮಂಡಳಿ. ಒಟ್ಟಾರೆ ಬೆಂಗಳೂರಿಗರಿಗೆ ಈ ಬಾರಿ ನೀರಿನ ಸಮಸ್ಯೆ ಇಲ್ಲ. ಇನ್ನು ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಜಾಸ್ತಿ ಕಾವೇರಿ ಸಂಪರ್ಕ ಪಡೆಯೋದಕ್ಕೆ ನಾವು ಹಲವಾರು ಕ್ಯಾಂಪ್ಗಳು ಮಾಡಿದ್ದೇವೆ. ಇಲ್ಲಿವರೆಗೆ 965 ಕ್ಯಾಂಪ್ಗಳು ಮಾಡಿದ್ದೇವೆ. 23,200 ಕನೆಕ್ಷನ್ಸ್ಗಳನ್ನು ಕೊಟ್ಟಿದ್ದೇವೆ. ಒಟ್ಟಾರೆ 110 ಹಳ್ಳಿಗಳಿಗೆ 83,900 ಕನೆಕ್ಷನ್ಸು ಇಲ್ಲಿವರೆಗೆ ಆಗಿದೆ. ಮುಂಬರುವ 2 ತಿಂಗಳಲ್ಲಿ ಕೂಡ ಹೆಚ್ಚು ಕನೆಕ್ಷನ್ಸ್ ಮಾಡೋದಕ್ಕೆ ನಾವು ತಯಾರಿ ಮಾಡಿಕೊಂಡಿದ್ದೇವೆ. ಅಷ್ಟೇ ಅಲ್ಲದೆ ಎಲ್ಲೆಲ್ಲಿ ನಮ್ಮ ಸಂತ್ರಸ್ತರಿದ್ದಾರೆ ಅಲ್ಲಿ ಏನಾದರೂ ಬೋರ್ವೆಲ್ ಕೊರತೆಯಿಂದ ತೊಂದರೆ ಆಗಿದೆ, ಅಂತರ್ಜಲ ಕುಸಿತೋಗಿದೆ, ಅದಕ್ಕೆ ಸಂಬಂಧವಾಗಿ ಅಲ್ಲಿ ಪೂರಕವಾಗಿ ಅಲ್ಲಿ ಮಿನಿ ವಾಟರ್ ಸಪ್ಲೈ ಸ್ಕೀಮನ್ನು ಕೂಡ ಮಾಡಿ ಅವರಿಗೆ ನೀರು ಪೂರೈಕೆ ಮಾಡಿದೆ. ಇಲ್ಲಿವರೆಗೆ ಸಾರ್ವಜನಿಕರಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೇ ಸನ್ಮಾನ್ಯ ಉಪಮುಖ್ಯಮಂತ್ರಿ ನೇತೃತ್ವದಲ್ಲಿ ಈ ಕಾರ್ಯವನ್ನು ನಿರ್ವಹಿಸ್ತಾರೆ. ಜಾಸ್ತಿ ಕಾವೇರಿ ಸಂಪರ್ಕ ಪಡೆಯೋದಕ್ಕೆ ನಾವು ಹಲವಾರು ಕ್ಯಾಂಪ್ಗಳು ಮಾಡಿದ್ದೇವೆ. ಇಲ್ಲಿವರೆಗೆ 965 ಕ್ಯಾಂಪ್ಗಳು ಮಾಡಿದ್ದೇವೆ. 23,200 ಕನೆಕ್ಷನ್ಸ್ಗಳನ್ನು ಕೊಟ್ಟಿದ್ದೇವೆ. ಒಟ್ಟಾರೆ 110 ಹಳ್ಳಿಗಳಿಗೆ 83,900 ಕನೆಕ್ಷನ್ಸು ಇಲ್ಲಿವರೆಗೆ ಆಗಿದೆ. ಮುಂಬರುವ 2 ತಿಂಗಳಲ್ಲಿ ಕೂಡ ಹೆಚ್ಚು ಕನೆಕ್ಷನ್ಸ್ ಮಾಡೋದಕ್ಕೆ ನಾವು ತಯಾರಿ ಮಾಡಿಕೊಂಡಿದ್ದೇವೆ. ಅಷ್ಟೇ ಅಲ್ಲದೆ ಎಲ್ಲೆಲ್ಲಿ ನಮ್ಮ ಸಂತ್ರಸ್ತರಿದ್ದಾರೆ ಅಲ್ಲಿ ಏನಾದರೂ ಬೋರ್ವೆಲ್ ಕೊರತೆಯಿಂದ ತೊಂದರೆ ಆಗಿದೆ, ಅಂತರ್ಜಲ ಕುಸಿತೋಗಿದೆ, ಅದಕ್ಕೆ ಸಂಬಂಧವಾಗಿ ಅಲ್ಲಿ ಪೂರಕವಾಗಿ ಅಲ್ಲಿ ಮಿನಿ ವಾಟರ್ ಸಪ್ಲೈ ಸ್ಕೀಮನ್ನು ಕೂಡ ಮಾಡಿ ಅವರಿಗೆ ನೀರು ಪೂರೈಕೆ ಮಾಡಿದೆ. ಇಲ್ಲಿವರೆಗೆ ಸಾರ್ವಜನಿಕರಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೇ